ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಪ್ರೊಟೆಸ್ಟ್. ಮಂಡ್ಯದಲ್ಲಿ ಬಿಜೆಪಿಯಿಂದ ವಿನೂತನ ಪ್ರತಿಭಟನೆ. ಬೈಕ್ಗೆ ನೇಣು ಕುಣಿಕೆ ಹಾಕಿ ಆತ್ಮಹತ್ಯೆ ಮಾಡಿಕೊಳ್ಳುವ ಹಾಗೆ ಅಣಕು ಪ್ರದರ್ಶನ. ಜಿಲ್ಲಾ ಬಿಜೆಪಿ ವತಿಯಿಂದ ನಡೆಯುತ್ತಿರುವ ಪ್ರತಿಭಟನೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ. ಮಾನವ ಸರಪಳಿ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ. ಪೆಟ್ರೋಲ್ ಡೀಸೆಲ್ ಬೆಲೆ ಕಡಿಮೆ ಮಾಡುವಂತೆ ಆಗ್ರಹ. ಸಾಮಾನ್ಯನ ಜೇಬಿಗೆ ಕಸರಿ ಹಾಕುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕತ್ತರಿ ಹಾಕುತ್ತಿರುವ ರಾಜ್ಯ ಸರ್ಕಾರಕ್ಕೆ ಮತದಾರರ ತಿರುಗಿ ಬಿಟ್ಟ ರಾಜ್ಯ ಸರ್ಕಾರ. ಬೆಳಗ್ಗೆ ಏರಿಸಿದ ರಾಜ್ಯ ಸರ್ಕಾರಕ್ಕೆ, ರೈತರ ಕೈಗೆ ಚಿಪ್ಪು ಕೊಟ್ಟ ರಾಜ್ಯ ಸರ್ಕಾರಕ್ಕೆ, ಬೆಲೆ ಏರಿಕೆ ಗ್ಯಾರಂಟಿ ಕೊಟ್ಟ ರಾಜ್ಯ ಸರ್ಕಾರಕ್ಕೆ ಪೆಟ್ರೋಲ್ ಬೆಲೆ ಏರಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಸರ್ಕಾರ ಇವತ್ತು ಮಾರಾಟ ತೆರಿಗೆಯನ್ನು ಈ ಒಂದು ತೈಲ ಬೆಲೆಯನ್ನು ಏರಿಸಿರೋದು ನಿಜವಾಗ್ಲೂ ವಿಷಾದನೀಯ.
ಸನ್ಮಾನ್ಯ ಮುಖ್ಯಮಂತ್ರಿಗೆ ಹೇಳ್ತಾರೆ ಸೆಂಟ್ರಲ್ ಎಕ್ಸೈಸು ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸೆಂಟ್ರಲ್ ಎಕ್ಸೈಸ್ ಯಾವಾಗ ಮಾಡಿದ್ದಾರೆ ಜಾಸ್ತಿ? 3-4 ವರ್ಷಗಳ ಹಿಂದೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಹಾಕಿರೋದು, ಇವತ್ತು ಹಾಕಿಲ್ಲ, ಮೊನ್ನೆ ಹಾಕಿಲ್ಲ. ಇವರು ಮೊನ್ನೆ ಇದಕ್ಕೆ ಮಾರಾಟ ತೆರಿಗೆಯನ್ನು ವಿಧಿಸಿರೋದು ತಪ್ಪು. ಯಾಕೆ ಅಂತ ಹೇಳ್ತೀರಾ? 3 ರೂಪಾಯಿ 3.60 ರೂಪಾಯಿ, ಇವತ್ತು 100 ರೂಪಾಯಿ ಆಗೋಯ್ತು. ಇವರು ಕರ್ನಾಟಕ ಸ್ಟೇಟು ಟ್ರಾನ್ಸಿಟ್ ಸ್ಟೇಟು, ಮಹಾರಾಷ್ಟ್ರ ಮತ್ತು ತಮಿಳುನಾಡನ್ನು ಇವರು ಉದಾಹರಣೆ ತೆಗೆದುಕೊಳ್ತಾರೆ. ಆದರೆ ಬೇರೆ ಸ್ಟೇಟಲ್ಲಿ ಕಡಿಮೆ ಇದೆ. ಆ್ಯಕ್ಚುಲಿ ಇವತ್ತು ರೇಟ್ ಜಾಸ್ತಿ ಮಾಡಿರೋದ್ರಿಂದ ನಮಗೆ ಹೊಡೆತ ಬೀಳ್ತದೆ. ಯಾವ ರೀತಿ ಅಂದರೆ ತಮಿಳ್ನಾಡಿಗೆ ಹೋಗ್ತಾರೆ ಅಥವಾ ಮಹಾರಾಷ್ಟ್ರದಲ್ಲಿ ತುಂಬಿಸ್ಕೊಬಂದಂಥ ಜನ ಟ್ರಾನ್ಸಿಟ್ ಪಾಸ್ ಆಗ್ತಾರೆ. ಆದಾಗ ಈ ಒಂದು ಕ್ಯಾಸ್ಕೇಡಿಂಗ್ ಎಫೆಕ್ಟ್ನಲ್ಲಿ ನೀವು ಎಲ್ಲ ಒಂದು ಏನು ದಿನನಿತ್ಯದ ವಸ್ತುಗಳ ಮೇಲೆ ಇದು ಪರಿಣಾಮ ಬೀರ್ತದೆ. ಮತ್ತು ಇದು ದುಷ್ಪರಿಣಾಮ 2800ರಿಂದ 3000 ಕೋಟಿ ಇವತ್ತು ಅಡಿಷನಲ್ ಇದು ಯಾತಕ್ಕೆ ಬೇಕು ಅಂತ ಅಂದರೆ ಈ 136 ಜನ ಏನು ಇವರು ಇದ್ದಾರೆ MLAಗಳು ಇವತ್ತು ಬಿಡುವಂಥ ಮಟ್ಟದಲ್ಲಿದ್ದಾರೆ, ಅವರನ್ನು ತಡೆ ಹಿಡಿಲಿಕ್ಕೋಸ್ಕರ ಈ 2000ರಿಂದ 3000 ಕೋಟಿ ತೆಗೆದುಕೊಂಡು ಒಬ್ಬೊಬ್ಬ ಕಾನ್ಸ್ಟಿಟ್ಯೂನ್ಸಿಗೆ 25 ಕೋಟಿಯನ್ನು ಕುಡಿಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಈ ಹಣ ಬೇಕಾಗಿದೆ. ಇದು ಒಂದು ರೀತಿಯ ದಿವಾಳಿ ಸರ್ಕಾರ. ಇದು 1971ರಲ್ಲಿ ಇಂಟೆಲಿಜೆನ್ಸ್ ಏನಿತ್ತು ಅದನ್ನೇ ಇವತ್ತು ಬೆಂಗಳೂರಿನಲ್ಲಿದೆ. ಇದು 10 ಪಟ್ಟು ಇವತ್ತು ಎಕ್ಸ್ಟೆನ್ಷನ್ ಆಗಿದೆ. ದಿಸ್ ಈಸ್ ಮಾಲ್ ಅಡ್ಮಿನಿಸ್ಟ್ರೇಷನ್ ಆಫ್ ಸಿದ್ದರಾಮಯ್ಯ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ಪೆಟ್ರೋಲು ಮತ್ತು ಡೀಸೆಲ್ ಬೆಲೆನ 3 ರೂಪಾಯಿ ಮತ್ತು 3.5 ರೂಪಾಯಿ ಜಾಸ್ತಿ ಮಾಡಿದೆ. ಇದ್ರ ವಿರುದ್ಧ ನಮ್ಮ ಭಾರತೀಯ ಜನತಾ ಪಾರ್ಟಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ವಿ. ತಮ್ಗಳಿಗೆಲ್ಲ ಗೊತ್ತು, ಈ ಸರ್ಕಾರ ಬಂದ ಮೇಲೆ ಏನೋ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡನ್ನು ಹೊಂದಿಸೋದಕ್ಕೋಸ್ಕರ ಎಷ್ಟು ಜನಗಳಿಗೆ ಮೋಸ ಮಾಡ್ತಾ ಇದ್ದಾರೆ, ಹಗಲು ದರೋಡೆ ಮಾಡ್ತಾ ಇದ್ದಾರೆ ಅಂತೇಳಿ ತಾವೆಲ್ಲರೂ ನೋಡಿದ್ದೀರಿ. ಇವತ್ತು ಪೆಟ್ರೋಲ್ ಡೀಸೆಲ್ ಬೆಲೆ ಬರೀ ಜಾಸ್ತಿ ಆಗಿದೆಯಾ ಅಂತ ನೋಡಿದ್ರೆ ಇಲ್ಲ, ಪ್ರತಿಯೊಂದು ಕೂಡ ಅವ್ರು ಬಂದಾದಮೇಲೆ ಸ್ಟ್ಯಾಂಪ್ ಡ್ಯೂಟಿ 20 ರೂಪಾಯಿ ಇದ್ದಂಥ ಪೇಪರು 100 ರೂಪಾಯಿ ಆಗಿದೆ. ಮದ್ಯದ ಬೆಲೆಯನ್ನು ಜಾಸ್ತಿ ಮಾಡಿದ್ದಾರೆ 25%. ಅದ್ರ ಜೊತೆಗೆ ನೀವು ಬರ್ತ್ ಸರ್ಟಿಫಿಕೇಟು ಡೆತ್ ಸರ್ಟಿಫಿಕೇಟ್ ತಗೊಳ್ಳೋದ್ರಿಂದ ಹಿಡಿದು ಪ್ರತಿಯೊಂದೂ ಕೂಡ ಜಾಸ್ತಿ ಮಾಡಿರೋಂಥ ಈ ಕಾಂಗ್ರೆಸ್ ಸರ್ಕಾರ ಜನರನ್ನ ಹೊಟ್ಟೆ ಮೇಲೆ ಹೊಡಿತಾ ಇದೆ, ಜನರ ಒಂದು ಜೀವನಕ್ಕೆ ಒಂದು ಕಳಂಕ ಆಗ್ತಾ ಇದೆ. ಆ ದೃಷ್ಟಿನಲ್ಲಿ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಏನು ಒತ್ತಾಯ ಅಂತ ಹೇಳಿದ್ರೆ 3 ರೂಪಾಯಿ 3.5 ರೂಪಾಯಿ ಏನು ತಾವು ರೇಟನ್ನು ಜಾಸ್ತಿ ಮಾಡಿದಿರೋ ಆ ಆದೇಶನ ಹಿಂಪಡಿಬೇಕು. ಇನ್ ಕೇಸ್ ನೀವೇನಾದ್ರು ನಾಳೆ ನಾಡಿದ್ದೊಳಗಡೆ ಇದನ್ನು ಹಿಂಪಡಿಲಿಲ್ಲ ಅಂದರೆ ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾದ BY ವಿಜಯೇಂದ್ರ ಅವರು ಮತ್ತು ವಿರೋಧ ಪಕ್ಷದ ನಾಯಕರಾದ ಅಶೋಕ್ರವರು, ನಮ್ಮ BJP ಎಲ್ಲ ಹಿರಿಯ ನಾಯಕರ ನೇತೃತ್ವದಲ್ಲಿ ನಾವು ಗುರುವಾರದಿಂದ ಇಡೀ ರಾಜ್ಯಾದ್ಯಂತ ಬೇರೆ ಥರದಲ್ಲಿ ಪ್ರತಿಭಟನೆ ಮಾಡ್ತೀವಿ. ಇವರು ವಾಪಸ್ ತಗೊಳ್ಳೋ ತನಕನೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಬಿಡೋದಿಲ್ಲ. ಯಾವುದೇ ಕಾರಣಕ್ಕೂ ಈ ರೇಟ್ ಜಾಸ್ತಿ ಆಗಬಾರ್ದು. ಇದು ಜಾಸ್ತಿ ಆಗೋದ್ರಿಂದ ನೀವು ಪ್ರತಿಯೊಂದು ರೇಟು ಕೂಡ ಜಾಸ್ತಿ ಆಗ್ತವೆ. ಟ್ರಾನ್ಸ್ಪೋರ್ಟ್ ರೇಟ್ ಜಾಸ್ತಿ ಆಗ್ತವೆ, ಕಾಫಿ ರೇಟ್ ಜಾಸ್ತಿ ಆಗುತ್ತೆ, ಹಾಲು ಜಾಸ್ತಿ ಆಗುತ್ತೆ, ಪ್ರತಿಯೊಂದಕ್ಕೂ ಕೂಡ ಹೊಡೆತ ಬೀಳುತ್ತೆ, ಜನಸಾಮಾನ್ಯರಿಗೆ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಆ ದೃಷ್ಟಿಯಿಂದ DK ಶಿವಕುಮಾರ್ ಆಗ್ಬೋದು, ಸಿದ್ದರಾಮಯ್ಯರಾಗ್ಬೋದು, ಇಬ್ಬರೂ ಕೂಡ ಕೂತು ಇವತ್ತೇ ಈ ಏನು ರೇಟ್ ಜಾಸ್ತಿ ಮಾಡಿದ್ದಾರೆ ಅದು ವಾಪಸ್ ತಗೋಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡ್ತೀವಿ. ಅದೇ ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ 136 ಸೀಟ್ ಬಂದಿದ್ದೀವಿ, ನಾವು ಏನು ಮಾಡಿದ್ರೂ ನಡೀತದೆ, ನಮ್ಮದೇ ಒಂದು ಸರ್ವಾಧಿಕಾರಿ ಧೋರಣೆ, ಹಿಟ್ಲರು ಏನು ಸಂಸ್ಕೃತಿ ಇದೆಯೋ ಅದನ್ನು ನಾವು ಫಾಲೋ ಮಾಡ್ತಾ ಇದ್ದಾರೆ. ಜನ ಬುದ್ಧಿ ಕಲಿಸಿದ್ದಾರೆ ಲಾಸ್ಟ್ ಲೋಕಸಭಾ ಚುನಾವಣೆಯಲ್ಲಿ, ನೀವು ಈ ರೀತಿ ಮಾಡಬಾರ್ದು ಅಂತೇಳಿ ಜನಾದೇಶ ಇದೆ. ಆದರೂ ಕೂಡ ಇವರು ಅದನ್ನೆಲ್ಲನೂ ಧಿಕ್ಕರಿಸಿ ನಾವು ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ 5 ವರ್ಷ ನಮ್ಮನ್ನ ಯಾರೂ ತೆಗಿಯೋಕ್ಕಾಗಲ್ಲ ಅನ್ನೋ ಒಂದು ಸರ್ವಾಧಿಕಾರಿ ಧೋರಣೆಯಿಂದ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ರೀತಿ ನಡ್ಕೊತಾ ಇದೆ. 100% ಅದನ್ನು ನಾನು ಹೇಳಿಲ್ಲ, ಅದೇ ಸರ್ಕಾರದ ಸಚಿವರುಗಳೇ ಕೂಡ ನಾವು ಕಾಂಗ್ರೆಸ್ ಸರ್ಕಾರ ನಮಗೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹೊಂದಿಸ್ಬೇಕು ಅಂತಲೇ ರೇಟ್ ಜಾಸ್ತಿ ಮಾಡಿದ್ದೀವಿ ಅಂತ ಅವ್ರ ಸರ್ಕಾರದ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾಗಿ ತತ್ಕ್ಷಣ ಇದು ವಾಪಸ್ ತಗೋಬೇಕು, ಜನರ ಪರವಾಗಿ ಸರ್ಕಾರ ನಿಲ್ಲಬೇಕು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ.